ಸಿಂಧೂರಾರುಣವಿಗ್ರಹಾಂ ತ್ರಿನಯನಾಂ ಮಾಣಿಕ್ಯಮೌಲೀಸ್ಫುರತ್ತಾರಾನಾಯಕಶೇಖರಾಂ ಸ್ಮಿತಮುಖೀಮಾಪೀನವಕ್ಷೋರುಹಾಂ ಪಾಣಿಭ್ಯಾಮಲಿಪೂರ್ಣರತ್ನಚಷಕಂ ರಕ್ತೋತ್ಪಲಂ ಬಿಭ್ರತೀಂ ಸೌಮ್ಯಾಂ ರತ್ನಘಟಸ್ಥರಕ್ತಚರಣಾಂ ಧ್ಯಾಯೇತ್ ಪರಾಮಂಬಿಕಾಂ. ಇವತ್ತಿನ ಸಂಚಿಕೆಯಲ್ಲಿ 176ನೇ ಶ್ಲೋಕ. ಧರಾಧರಸುತಾ ಧನ್ಯ ಧರ್ಮಿಣಿ ಧರ್ಮವರ್ಧಿನಿ ಲೋಕಾತೀತ ಗುಣಾತೀತ ಸರ್ವಾತೀತ ಶಮಾತ್ಮಿಕ. ಈ ಶ್ಲೋಕದಲ್ಲಿ ಮೊದಲನೇ ನಾಮ ಧರ. ಧರ ಅಂತಂದರೆ ಪೃಥ್ವಿ ರೂಪಳು, ಭೂಮಿ ರೂಪದಲ್ಲಿ ಇರುವವಳು, ಸಕಲ ಜೀವ ಸಮುದಾಯಕ್ಕೂ ಭೂಮಿಯ ರೂಪದಿಂದ ಆಧಾರ ಮತ್ತು ಆಶ್ರಯವನ್ನು ಕೊಡೋದ್ರಿಂದ ಇವಳಿಗೆ ಧರ ಅನ್ನೋ ನಾಮದ ಸ್ತುತಿ ವಾಗ್ದೇವಿಯರಿಂದ ಆಗ್ತಾ ಇದೆ. ಈ ಭೂಮಿ ಜೀವರಾಶಿಗಳಿಗೆ ಬರೀ ಆಧಾರವಷ್ಟೇ ಅಲ್ಲ, ಸಕಲ ಜೀವ ವ್ಯವಸ್ಥೆ ಅಂದರೆ ಇಲ್ಲಿ ಈ ಜೀವರಾಶಿಗಳು ಬದುಕಲಿಕ್ಕೆ ಬೇಕಾದಂತಹ ನೆಲ, ಜಲ, ಗಾಳಿ, ಅಗ್ನಿ, ಆಕಾಶದಿಂದ ಸುರಿಯುವಂತಹ ಮಳೆ, ಆ ಮೂಲಕ ಬೆಳೆವಂಥ ಬೆಳೆ, ದೇಹ ಪೋಷಣೆಗೆ ಬೇಕಾದಂಥ ವಸ್ತ್ರ, ಔಷಧಿ ಸಸ್ಯಗಳು ಇತ್ಯಾದಿ ಎಲ್ಲ ರೀತಿಯ ಜೀವ ವ್ಯವಸ್ಥಾತ್ಮಕವಾದ ಜೀವ ಪೋಷಕವಾದ ವಸ್ತುಗಳನ್ನೆಲ್ಲ ಈ ಭೂಮಿಯಲ್ಲಿ ಆ ಚೈತನ್ಯ ವಸ್ತು ವ್ಯವಸ್ಥೆ ಮಾಡಿಟ್ಟಿದೆ. ಎಲ್ಲ ಜೀವರಾಶಿಗೆ ಅನ್ನವನ್ನು ಕೊಡುವ ಈ ಭೂಮಾತೆ ಎಲ್ಲ ಜೀವರಾಶಿಗಳ ಮಲಮೂತ್ರಾದಿ ಕಲ್ಮಶಗಳನ್ನೂ ಕೂಡ ತನ್ನೊಳಗೇ ಜೀರ್ಣ ಮಾಡಿಕೊಳ್ಳುವ ಸಾಮರ್ಥ್ಯವುಳ್ಳದ್ದು. ಒಮ್ಮೆ ನಾವು ಇದನ್ನೆಲ್ಲ ಸಾಧ್ಯಂತವಾಗಿ ನಮ್ಮೊಳಗೇ ಯೋಚಿಸಿ ನೋಡಿದ್ರೆ ಎಲ್ಲರಿಗೂ ಎಲ್ಲವೂ ಗೊತ್ತಾಗುತ್ತೆ. ಕೊನೆಗೆ ನಮ್ಮ ಜೀವನಾಂತ್ಯದಲ್ಲಿ ಕೂಡ ಪಂಚಭೂತಾತ್ಮಕವಾದಂಥ ಈ ನಮ್ಮ ಶರೀರವೂ ಕೂಡ ಮಣ್ಣಿನಲ್ಲಿಯೇ ಲೀನವಾಗುವಂಥ ಪ್ರಕ್ರಿಯೆ ನಮಗೆಲ್ಲ ಗೊತ್ತೇ ಇದೆ. ಹಾಗಾಗಿಯೇ ಭೂಮಿ ತಾಯಿ ಅಂತ ಈ ಭೂಮಿಯನ್ನು ನಾವು ಬಹಳ ಕೃತಜ್ಞತೆಯಿಂದ ಕರೆದು ಈ ಭೂಮಿ ಪೂಜೆಯನ್ನು ಮಾಡ್ತೀವಿ. ಬೆಳಿಗ್ಗೆ ಎದ್ದ ತಕ್ಷಣ ಭೂಮಿಯ ಮೇಲೆ ಕಾಲಿಡುವ ಮುನ್ನ ಆ ಭೂಮಿಯನ್ನು ನಮಿಸಿಯೇ ನಾವು ಭೂಮಿಯ ಮೇಲೆ ಕಾಲಿಡುವಂಥದ್ದು. ವಿಷ್ಣು ಪತ್ನಿ ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮಸ್ವಮೇ ಅಂತ ಅಲ್ವಾ. ಹಾಗಾಗಿ ಈ ಕೃತಜ್ಞತಾಭಾವದ ಸ್ತುತಿಯಿಂದ ನಾವು ಈ ಭೂಮಿಯನ್ನು ಸ್ತುತಿಸೋದು ಯಾಕೆ ಅಂತಂದರೆ, ಇಷ್ಟೆಲ್ಲ ಆಶ್ರಯವನ್ನು ನಮಗೆ ಕೊಟ್ಟು ನೀನು ನಮ್ಮನ್ನು ಕಾಪಾಡ್ತಾ ಇದೀಯಾ ಅನ್ನೋ ಕೃತಜ್ಞತೆ. ಇಷ್ಟೆಲ್ಲ ಬಗೆಯಲ್ಲಿ ನಮ್ಮನ್ನೆಲ್ಲ ಧಾರಣ ಮಾಡಿಕೊಂಡಂಥ ಈ ಭೂದೇವಿಯು ಈ ಶ್ರೀಮಾತೆಯ ಒಂದು ರೂಪವೇ ಅಂತ ಈ ನಾಮವನ್ನು ಧರ ಅಂತ ವಾಗ್ದೇವಿಯರು ಸ್ತುತಿ ಮಾಡ್ತಾ ಇದ್ದಾರೆ. ಅಂದರೆ ಶ್ರೀಮಾತೆಯನ್ನೇ ಇಲ್ಲಿ ಧರ, ಭೂಮಿದೇವಿ ಅಂತ ವಾಗ್ದೇವಿಯರು ಸ್ತುತಿ ಮಾಡ್ತಾ ಇದ್ದಾರೆ. ಮುಂದಿನ ನಾಮ ಧರಸುತ. ಇಲ್ಲಿ ಧರಸುತ ಅಂತಂದರೆ ಭೂಮಿಯ ಮಗಳು ಅಥವಾ ಹಿಮವಂತನ ಮಗಳು ಅಂತ ಅರ್ಥ. ಪಾರ್ವತಿಯಾಗಿ ಹುಟ್ಟಿ ಬಂದ ಪರ್ವತರಾಜ ಹಿಮವಂತನ ಮಗಳು ಇವಳು ಅಂತ ಈ ನಾಮ ಹೇಳ್ತಾ ಇದೆ. ಹಿಂದಿನ ನಾಮವನ್ನು ಸೇರಿಸ್ಕೊಂಡ್ರೆ ಧರಾಧರಸುತ ಅಂತಲೂ ಅರ್ಥ ಆಗುತ್ತೆ. ಧರಾಧರ ಅಂದರೆ ಹಿಮವಂತ. ತಾರಕಾಸುರ ಅನ್ನುವಂಥ ರಾಕ್ಷಸನ ವಧೆಗಾಗಿ ಶಿವಪಾರ್ವತಿಯರ ಕಲ್ಯಾಣದ ಅಗತ್ಯ ಲೋಕಕ್ಕಿತ್ತು. ಯಾಕೆ ಅಂತಂದರೆ ಆ ಶಿವಪಾರ್ವತಿಯರ ಸಂಗಮದಿಂದ ಜನಿಸುವಂತಹ ಶಿವನ ಮಗನಿಂದ ತನ್ನ ವಧೆಯಾಗಬೇಕು ಅಂತ ಆ ತಾರಕಾಸುರ ವರ ಪಡೆದಿದ್ದ. ಆ ಸಂದರ್ಭದಲ್ಲಿ ಪರ್ವತರಾಜನ ಮಗಳು ಪಾರ್ವತಿಯಾಗಿ ಜನಿಸಿ ಬಂದು ತಪಸ್ಸಿನಿಂದ ಶಿವನನ್ನು ಒಲಿಸಿಕೊಂಡು ವಿವಾಹವಾಗಿ ಷಣ್ಮುಖ ಅನ್ನುವಂಥ ವೀರಾಧಿವೀರ ಪುತ್ರನನ್ನು ಪಡೆದು ಅವನು ಈ ತಾರಕಾಸುರನನ್ನು ಸಂಹಾರ ಮಾಡ್ತಾನೆ. ಇದು ಈ ನಾಮದ ಪೌರಾಣಿಕ ಹಿನ್ನೆಲೆ. ಅಂಥ ತಾರಕಾಸುರನ ಸಂಹಾರಕ್ಕೆ ಈ ತಾಯಿ ಕಾರಣಳಾದವಳು ಅಂತ ಧರಸುತ ಅನ್ನುವಂಥ ನಾಮದ ಸ್ತುತಿ ವಾಗ್ದೇವಿಗೆ. ಧನ್ಯ ಅಂತ ಮುಂದಿನ ನಾಮ. ಧನ್ಯ ಅಂತಂದರೆ ಧನ್ಯಳು, ಕೃತಾರ್ಥಳು, ಪೂರ್ಣವಾದವಳು ಅಂತೆಲ್ಲ ಅರ್ಥ ಇದೆ. ಈ ದೇವಿ ಸ್ವತಃ ಧನ್ಯಳು. ಈಗ ನಮಗೆಲ್ಲ ಮಾಡಬೇಕಾದ ಒಂದು ಕೆಲಸವನ್ನು ಸರಿಯಾಗಿ ಮಾಡಿದಾಗ ತೃಪ್ತಿಕರವಾದಂಥ ಒಂದು ಬಗೆಯ ಧನ್ಯತೆ ಅಥವಾ ಆತ್ಮತೃಪ್ತಿ ಅಂತ ಕರಿತೇವೆ, ಅಂಥದ್ದು ಉಂಟಾಗ್ತದಲ್ಲ.
ಆ ದೇವಿಗೆ ಸದಾ ಈ ರೀತಿಯ ಧನ್ಯತಾಭಾವದಿಂದ ತೃಪ್ತಿಯಿಂದಲೇ ಇರ್ತಾಳೆ. ಸ್ವಾನಂದಾಮೃತ ತೃಪ್ತಿ ಅಂತಲೂ ನಾವು ಇದರನ್ನ ಹೇಳ್ಬೋದು. ಅವಳ ಸಂಕಲ್ಪ ಮಾತ್ರದಿಂದ ಇಡೀ ಬ್ರಹ್ಮಾಂಡದಲ್ಲಿನ ಎಲ್ಲ ಶಕ್ತಿಗಳೂ ಕೂಡ ಕಾರ್ಯನಿರ್ವಹಿಸುತ್ತವೆ. ಹಾಗಾದಾಗ ಈ ಮಾತಿಗೆ ಇನ್ನೇನಾಗಬೇಕು? ಈ ಅರ್ಥದಲ್ಲಿ ಈ ಧನ್ಯ ಅನ್ನುವಂತಹ ನಾಮ ಇದೆ. ಜೊತೆಗೆ ಉಪನಿಷತ್ಗಳು ತಿಳಿಸಿರುವಂತಹ ದಾರಿಯಲ್ಲಿ ನಡೆದು ವ್ರತ ಜಪ ತಪಗಳಿಂದ ಮನಸ್ಸನ್ನು ಶುದ್ಧೀಕರಣ ಮಾಡಿಕೊಂಡು ಇಂದ್ರಿಯಗಳನ್ನು ಶಾಂತಗೊಳಿಸಿ ಸರ್ವಜೀವಿಗಳನ್ನು ತನ್ನಂತೆ ಸಮಭಾವದಲ್ಲಿ ಪರಿಭಾವಿಸಿ ಶಾಂತವಾಗಿ ಬದುಕ್ತಾ ಧ್ಯಾನ ಮಾರ್ಗದಲ್ಲಿ ಯಾರು ನಡೀತಾ ಇರ್ತಾರೋ ಅಂಥ ವಿಶೇಷ ಸಾತ್ವಿಕ ಮನಸ್ಥಿತಿಯ ಸಾಧಕರನ್ನೂ ಕೂಡ ಇವಳು ಧನ್ಯಗೊಳಿಸುವವಳು, ಆತ್ಮತೃಪ್ತಿಯನ್ನು ಅವರಿಗೂ ಕೂಡ ನೀಡುವಂಥವಳು ಅಂತ ಈ ನಾಮ ಹೇಳ್ತಾ ಇದೆ. ಉಪನಿಷತ್ ಹೇಳುವ ಈ ಧ್ಯಾನದಿಂದ ಮನಸ್ಸೆಲ್ಲ ಬೇಗ ಶುದ್ಧೀಕರಣಗೊಂಡು ಸತ್ಯದ ಕಡೆಗೆ ಮನಸ್ಸು ಹೋಗಲಿಕ್ಕೆ ಶುರು ಮಾಡ್ತದೆ. ಅಂದರೆ ಅಂತರ್ಮುಖ ಧ್ಯಾನದಲ್ಲಿ ಇದೆಲ್ಲ ಸಾಧ್ಯವಾಗುವಂಥದ್ದು. ಈ ಧ್ಯಾನ ಪ್ರಕ್ರಿಯೆ ಸತ್ಯಕ್ಕೆ ಅತ್ಯಂತ ಹತ್ತಿರವಾದಂಥ ಸ್ಥಿತಿ ಅಂತ ಧ್ಯಾನ ಮಾಡಿ ಜ್ಞಾನಿಗಳಾದಂಥವರು ಹೇಳುವಂಥದ್ದು. ಈ ರೀತಿಯ ಧ್ಯಾನಾವಸ್ಥೆಯಲ್ಲಿ ಸತ್ಯದ ದರ್ಶನವನ್ನು ಮಾಡಿಸುವ ಶ್ರೀಮಾತೆ ತನ್ನ ಶರಣರನ್ನೂ ಕೂಡ ತನ್ನಂತೆ ಸ್ವಾನಂದಾಮೃತ ತೃಪ್ತಿ ಅಥವಾ ಧನ್ಯತೆಯನ್ನು ಅವರಿಗೂ ಉಂಟು ಮಾಡುವವಳು. ಆ ಅರ್ಥದಲ್ಲಿ ಇಲ್ಲಿ ಧನ್ಯ ಅನ್ನುವಂತಹ ನಾಮ. ಮುಂದಿನ ನಾಮ ಧರ್ಮಿಣಿ. ಧರ್ಮಿಣಿ ಅಂತಂದರೆ ಧರ್ಮಶೀಲಳು ಅಥವಾ ಧರ್ಮಸ್ವರೂಪಳು ಅಂತ ಅರ್ಥ. ಧರ್ಮವೇ ಅವಳ ಸ್ವಭಾವ ಅಂತ ಈ ನಾಮ ಹೇಳ್ತಾ ಇದೆ. ಧರ್ಮ ಅಂತಂದರೆ ಗುಣ ಸ್ವಭಾವ ಅಂತಲೂ ಅರ್ಥವಾಗುತ್ತೆ. ಪ್ರತಿಯೊಂದು ಜೀವಿಗೂ ಪ್ರತಿಯೊಂದು ವಸ್ತುವಿಗೂ ಒಂದೊಂದು ವಿಶಿಷ್ಟವಾದ ಸ್ವಭಾವವಿರ್ತದೆ ಅಲ್ವಾ? ಆ ಗುಣ ಸ್ವಭಾವದಿಂದ ಪ್ರತಿಯೊಬ್ಬರಲ್ಲೂ ಇವಳು ನೆಲೆಸಿರುವವಳು ಅಂತ ಅವಳಿಗೆ ಧರ್ಮಿಣಿ ಅನ್ನುವಂಥ ನಾಮ. ಇದಕ್ಕೊಂದು ಉದಾಹರಣೆ ಕೊಡೋದಾದರೆ, ಈಗ ನೀರು ಅಂತ ತಗೊಂಡ್ರೆ ನೀರಿಗೆ ಹರಿಯುವಂತಹ ಗುಣ, ಅದರನ್ನು ರಸಗುಣ ಅಥವಾ ದ್ರವಗುಣ ಅಂತ ಹೇಳ್ತೀವಿ. ಗಾಳಿಯನ್ನು ತಗೊಂಡ್ರೆ ಗಾಳಿಗೆ ಬೀಸುವ ಗುಣ. ಅಗ್ನಿ ಅಂತ ತಗೊಂಡ್ರೆ ಅಗ್ನಿಗೆ ಸುಡುವ ಗುಣ. ಸೂರ್ಯ ಅಂತ ತಗೊಂಡ್ರೆ ಸೂರ್ಯನಿಗೆ ಬೆಳಕು ಮತ್ತು ಶಾಖದ ಗುಣ. ಚಂದ್ರನಿಗೆ ತಂಪಾದ ಆಹ್ಲಾದಕರ ಕಾಂತಿಯನ್ನು ಕೊಡುವಂತಹ ಗುಣ. ಹಾಗೆ ನಮ್ಮೆಲ್ಲರಿಗೂ ಕೂಡ ನಮ್ಮದೇ ಆದಂಥ ಒಂದೊಂದು ಪ್ರತ್ಯೇಕ ಸ್ವಭಾವ ಇರ್ತದೆ ಅಲ್ವಾ? ಈ ಎಲ್ಲ ಸ್ವಭಾವಗಳು ರೂಪುಗೊಂಡಿರುವುದಕ್ಕೆ ಆಯಾಯ ವಸ್ತುವಿನಲ್ಲಿ ಆಯಾಯ ವ್ಯಕ್ತಿಯಲ್ಲಿರುವಂತಹ ಚೈತನ್ಯವೇ ಕಾರಣವಾದ್ದರಿಂದ ಧರ್ಮಿಣಿ ಅನ್ನೋ ನಾಮದಿಂದ ಹಾಗೂ ಈ ಜೀವನದಲ್ಲಿ ಧರ್ಮ ಯಾವುದು ಅಧರ್ಮ ಯಾವುದು ಅನ್ನುವಂತಹ ಸರಿಯಾದ ಜ್ಞಾನ ವಿವೇಕ ಬುದ್ಧಿಯನ್ನು ನಮಗೆ ಕೊಟ್ಟು ನಮ್ಮ ಸ್ವಧರ್ಮಾಚರಣೆಯನ್ನು ನಮ್ಮಿಂದ ಮಾಡಿಸುವವಳು ಕೂಡ ನಮ್ಮೊಳಗೆ ಇರುವಂಥ ಈ ಚೈತನ್ಯ ಶಕ್ತಿಯೇ ಅನ್ನೋದನ್ನು ಈ ಧರ್ಮಿಣಿ ಅನ್ನೋ ನಾಮದಿಂದ ವಾಗ್ದೇವಿಯರು ಹೇಳ್ತಾ ಇದ್ದಾರೆ. ಇದಕ್ಕೊಂದು ಉದಾಹರಣೆ ಕೊಡೋದಾದರೆ, ನಾವು ಸ್ತ್ರೀಯರು ಮಗಳಾಗಿ, ಪತ್ನಿಯಾಗಿ, ತಾಯಿಯಾಗಿ, ಅಜ್ಜಿಯಾಗಿ ಇನ್ನೂ ಹಲವು ರೀತಿಯ ಸಂಬಂಧಗಳಲ್ಲಿ ನಮ್ಮ ಕುಟುಂಬದಲ್ಲಿ ಎಲ್ಲರ ಜೊತೆಗೆ ಸಮಾಜದಲ್ಲಿ ನಾವು ನಿರ್ವಹಿಸಬೇಕಾದ ಕರ್ತವ್ಯಗಳನ್ನು ಅರಿತು ಅದನ್ನೆಲ್ಲ ನಿರ್ವಹಿಸ್ತೇವಲ್ಲ, ಇದೆಲ್ಲವೂ ಕೂಡ ಸ್ತ್ರೀಯ ಸ್ವಧರ್ಮ ಅಲ್ವಾ? ಈ ರೀತಿ ನಮ್ಮೆಲ್ಲ ಗುಣಧರ್ಮ ಸ್ವಧರ್ಮಗಳನ್ನು ನಮ್ಮ ಮೂಲಕವೇ ಮಾಡಿಸುವವಳು ನಮ್ಮೊಳಗೆ ಇರುವಂಥ ಆ ಚೈತನ್ಯ ಮಾತೆಯೇ. ಆದ್ದರಿಂದ ಅವಳಿಗೆ ಧರ್ಮಿಣಿ ಅನ್ನೋ ನಾಮ ಬಂದಿದೆ. ಧರ್ಮವರ್ಧಿನಿ ಅಂತ ಮುಂದಿನ ನಾಮ. ಇದರ ಅರ್ಥ ಧರ್ಮವನ್ನು ವೃದ್ಧಿಸುವವಳು. ಎಲ್ಲ ರೀತಿಯ ಧರ್ಮಗಳನ್ನು, ಲೋಕಧರ್ಮ ಮತ್ತು ಪಾರಲೌಕಿಕ ಧರ್ಮಗಳು, ಇವುಗಳನ್ನೆಲ್ಲ ವೃದ್ಧಿಗೊಳಿಸುವಂಥವಳು ಅಂತ ಈ ನಾಮ ಹೇಳ್ತಾ ಇದೆ. ಲೋಕಧರ್ಮ ಅಂತಂದರೆ ಈ ಲೋಕದಲ್ಲಿ ನಡೆಯುತ್ತಿರುವಂಥ ಧರ್ಮಾಚರಣೆಗೆ ಸಂಬಂಧಿಸಿದ ಎಲ್ಲ ಕರ್ಮಗಳು. ಹಾಗೆ ಆತ್ಮಧರ್ಮ ಅಂತೊಂದಿದೆ. ಅದು ಯಾವುದು ಅಂತಂದರೆ ನಮಗೆ ನಾವೇ ಮಾಡಿಕೊಳ್ಳುವಂತಹ ಜಿತೇಂದ್ರಿಯತ್ವ, ಇಂದ್ರಿಯ ಹಾಗೂ ಮನಸ್ಸಿನ ಶುದ್ಧತೆ, ಅಧ್ಯಾತ್ಮ ವಿಷಯಗಳ ಜ್ಞಾನದಿಂದ ನಮ್ಮ ನಿಜವಾದ ಹಿತವನ್ನು ಗುರಿಯನ್ನು ಸಾಧಿಸಿಕೊಳ್ಳುವಿಕೆ, ಭಕ್ತಿ, ಜ್ಞಾನ, ವೈರಾಗ್ಯ ಇದೆಲ್ಲವನ್ನೂ ಕೂಡ ಆ ದೇವಿ ಅಂದರೆ ನಮ್ಮೊಳಗಿರುವಂಥ ಚೈತನ್ಯ ಮಾತೆ ಅವರವರ ಮನಸ್ಸಿನ ಯೋಗ್ಯತೆಗನುಗುಣವಾಗಿಯೇ ವೃದ್ಧಿಸಿ ಕೊಡ್ತಾಳೆ.
ಹಾಗಾಗಿ ಧರ್ಮವರ್ಧಿನಿ ಅನ್ನೋ ನಾಮ ಆ ಮಾತೆಗೆ ವಾಗ್ದೇವಿಯರಿಂದ ಸ್ತುತಿಯಾಗ್ತಾ ಇದೆ. ಲೋಕಾತೀತ ಅಂತ ಮುಂದಿನ ನಾಮ, ಲೋಕಕ್ಕೆ ಅತೀತಳಾದವಳು, ಈ ಲೋಕವನ್ನು ಕೂಡ ಮೀರಿ ನಿಂತವಳು ಅಂತ ಇದಕ್ಕೆ ಅರ್ಥ. ಈ ಎಲ್ಲ 14 ಲೋಕಗಳು ಅಂತ ಶಾಸ್ತ್ರ ಹೇಳುವಂಥ ಎಲ್ಲ ಲೋಕಗಳಲ್ಲೂ ಅವಳು ವ್ಯಾಪಿಸಿಕೊಂಡಿದ್ದಿದ್ದೂ ಹೌದು, ಮತ್ತು ಆ ಲೋಕಗಳನ್ನು ಮೀರಿ ನಿಂತದ್ದೂ ಹೌದು. ಇವಳು ಎಲ್ಲ ಲೋಕಗಳನ್ನು ಆವರಿಸಿ ಅದನ್ನೆಲ್ಲ ಮೀರಿ ನಿಂತ ಪರತತ್ವ ಅಂತ ಈ ನಾಮ ಹೇಳ್ತಾ ಇದೆ. ಎಲ್ಲ ಜೀವಗಳಲ್ಲಿ ನೆಲೆಸಿದ್ರೂ ಕೂಡ ಆ ಜೀವಭಾವಗಳನ್ನು ಮೀರಿ ನಿಂತವಳು ಈ ಮಾತೆ. ಇದೇ ವಿಷಯವನ್ನ ಪುರುಷ ಸೂಕ್ತ ಮಂತ್ರ ಹೇಳ್ತಾ ಇದೆ. ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್ ಸ ಭೂಮಿಂ ವಿಶ್ವತೋ ವೃತ್ವ ಅತ್ಯತಿಷ್ಠ ದಶಾಂಗುಲಂ ಅನ್ನೋದಾಗಿ. ಅಂದರೆ ಈ ಭಗವತ್ ತತ್ವ ಇದೆಯಲ್ಲ, ಈ ಭಗವತ್ ತತ್ವಕ್ಕೆ ವಿಶ್ವರೂಪಿಯಾದ ಈ ಭಗವಂತನಿಗೆ ಅಸಂಖ್ಯ ತಲೆಗಳು, ಅಸಂಖ್ಯ ಕಣ್ಣುಗಳು, ಅಸಂಖ್ಯ ಕಾಲುಗಳು. ಅವನು ಈ ಭೂಮಿ ಅಷ್ಟೇ ಅಲ್ಲ, ಇಡೀ ವಿಶ್ವ, ಇಡೀ ಬ್ರಹ್ಮಾಂಡವನ್ನೇ, ಲೋಕವನ್ನೇ ಆವರಿಸಿ ಆ ವಿಶ್ವವನ್ನೂ ಮೀರಿ ವಿಶ್ವದ ಆಚೆಗೂ ಬೆಳೆದು ನಿಂತಿದ್ದಾನೆ ಅಂತ ಈ ಮಾತಿನ ಅರ್ಥ. ಅಂದರೆ ಭಗವತ್ ತತ್ವದ ಆದಿ ಅಂತ್ಯ ಎಲ್ಲಿಂದ ಹೇಗೆ ಅಂತ ಯಾರಿಗೂ ಗೊತ್ತಿಲ್ಲ. ಅದು ಅನಂತ ಅಂತ ಇದರ ಅರ್ಥ. ಇದೇ ವಿಷಯವನ್ನೇ ಲೋಕಾತೀತ ಅನ್ನೋ ನಾಮ ಹೇಳ್ತಾ ಇದೆ. ಇದೇ ಲೋಕದ ಅತೀತವಾದ ಚೈತನ್ಯ ಸ್ವರೂಪವನ್ನೇ ವಿಶ್ವರೂಪ ದರ್ಶನದಲ್ಲಿ ಅರ್ಜುನ ಶ್ರೀಕೃಷ್ಣನ ಕೃಪೆಯಿಂದ ದರ್ಶನ ಮಾಡಿದ್ದು ಅಂತ ನಾವು ಅರ್ಥ ಮಾಡ್ಕೋಬೇಕು. ಅದೇ ಸ್ಥಿತಿಯನ್ನು ಇಲ್ಲಿ ಲೋಕಾತೀತ ಅನ್ನೋದಾಗಿ ವಾಗ್ದೇವಿಯರು ಸ್ತುತಿ ಮಾಡ್ತಾ ಇದ್ದಾರೆ. ಗುಣಾತೀತ ಅಂತ ಮುಂದಿನ ನಾಮ, ಗುಣಗಳನ್ನು ಮೀರಿದವಳು ಅಂತ. ನಮಗೆಲ್ಲ ಗೊತ್ತೇ ಇದೆ, ಗುಣಗಳು 3: ಸತ್ವ, ರಜ ಹಾಗೂ ತಮಸ್ಸು. ಪ್ರತಿಯೋರ್ವರಲ್ಲೂ ಈ 3 ಗುಣಗಳು ಇದ್ದೇ ಇರ್ತವೆ. ಅವರವರ ಕರ್ಮಾನುಸಾರ ಈ 3 ಗುಣಗಳ ಮಿಶ್ರಣದಿಂದಲೇ ಮನುಷ್ಯನ ಮನಸ್ಸು ಹಾಗೂ ಮನಸ್ಸಿನ ಸ್ವಭಾವ ಸಿದ್ಧವಾಗಿರುವಂಥದ್ದು. ಈ ಗುಣಗಳನ್ನು ನಮ್ಮಲ್ಲಿಟ್ಟು ಆ ಗುಣ ಸ್ವಭಾವವನ್ನು ನಮ್ಮಲ್ಲಿ ಉಂಟು ಮಾಡಿದವಳು ಕೂಡ ಈ ಚೈತನ್ಯ ಮಾತೆಯೇ ಹೌದು. ಈ ಎಲ್ಲ ಜೀವಗಳ ಎಲ್ಲ ಗುಣಗಳಿಗೆ ಅವಳು ಕಾರಣಳಾಗಿಯೂ ಕೂಡ ಅವಳಿಗೆ ಈ ಗುಣಗಳ ಯಾವ ಅಂಟೂ ಇಲ್ಲ, ಯಾವ ನಂಟೂ ಇಲ್ಲ. ಆ ಗುಣಗಳನ್ನು ಮೀರಿದ ಗುಣಾತೀತಳು ಇವಳು. ತ್ರಿಗುಣಾತೀತ ಅನ್ನುವಂಥ ನಾಮವು ಕೂಡ ಇದನ್ನೇ ಹೇಳುವಂಥದ್ದು. ಹಾಗಾದರೆ ಹೇಗೆ ಅರ್ಥ ಮಾಡ್ಕೋಬೇಕು ಈ ಗುಣಾತೀತ ಸ್ಥಿತಿಯನ್ನು ಅಂತಂದರೆ, ಗೀತೆಯಲ್ಲಿ ಈ ಗುಣಾತೀತರಾದವರ ಲಕ್ಷಣವನ್ನು ಕೃಷ್ಣ ಭಗವಂತ ಹೇಳ್ತಾನೆ. ಯಾಕೆಂದರೆ ಈ ಕೃಷ್ಣನೂ ಕೂಡ ಗುಣಾತೀತ ಸ್ಥಿತಿಯಲ್ಲಿರುವವನೇ. ಹಾಗಾಗಿ ಆ ಸ್ಥಿತಿಯನ್ನು ಅತ್ಯಂತ ಸ್ಪಷ್ಟವಾಗಿ ಕೃಷ್ಣ ಹೇಳುವಂಥದ್ದು, ಮಾನಾಪಮಾನಯೋಸ್ತುಲ್ಯ ತುಲ್ಯೋ ಮಿತ್ರಾರಿ ಪಕ್ಷಯೋ ಸರ್ವಾರಂಭ ಪರಿತ್ಯಾಗಿ ಗುಣಾತೀತ ಸ ಉಚ್ಯತೆ ಅಂತ ಆ ಶ್ಲೋಕ. ಸನ್ಮಾನ ಅಪಮಾನಗಳನ್ನು ಸಮಾನವಾಗಿ ತಿಳಿಯುವವನು, ಶತ್ರು ಮಿತ್ರರನ್ನು ಸಮಾನವಾಗಿ ಪರಿಭಾವಿಸುವವನು, ಸಕಲ ಕಾಮ್ಯ ಕರ್ಮಗಳನ್ನು ತೊರೆದವನು, ಸುಖ ದುಃಖಗಳಲ್ಲಿ ಸಮಭಾವದಿಂದ ವರ್ತಿಸುವವನು, ಅಂದರೆ ಸುಖ ದುಃಖಗಳಿಂದ ವಿಚಲಿತಗೊಳ್ಳದವನು ಗುಣಾತೀತ. ಎಲ್ಲರನ್ನೂ ತನ್ನಂತೆ ಪರಿಭಾವಿಸಿ ಯಾವ ಪರಿಸ್ಥಿತಿ ಬಂದರೂ ಕೂಡ ಅದರಿಂದ ವಿಚಲಿತನಾಗೋದಿಲ್ಲ. ಯಾಕೆ ಅಂತಂದರೆ ಈ ಎಲ್ಲ ಪರಿಸ್ಥಿತಿಗಳೂ ಕೂಡ ಬರ್ತವೆ ಮತ್ತು ಹೋಗ್ತವೆ ಅಂತ ಅವನಿಗೆ ಸ್ಪಷ್ಟವಾಗಿ ಗೊತ್ತಿರ್ತದೆ. ಹಾಗಾಗಿ ಬದಲಾಗುತ್ತಲೇ ಇರುವಂಥ ಪ್ರಕೃತಿಯನ್ನು ಗಮನಿಸಿ, ಇದ್ಯಾವುದೂ ಕೂಡ ಬದಲಾಗದ ನನ್ನ ನಿಜ ಸ್ಥಿತಿಯಾದ ಆತ್ಮದ ಮೇಲೆ ಯಾವ ಪರಿಣಾಮವನ್ನು ಬೀರಲಾರದು ಅನ್ನುವಂತಹ ಸ್ಪಷ್ಟ ಜ್ಞಾನ ಅವನಿಗೆ ಇದ್ದಿರ್ತದೆ, ಆ ಗುಣಾತೀತನಿಗೆ. ಹಾಗಾಗಿ ಇಂಥವನು ಗುಣಾತೀತ ಅಂತ ಶ್ರೀಕೃಷ್ಣ ಹೇಳುವಂಥದ್ದು. ಅದೇ ರೀತಿ ಶ್ರೀಕೃಷ್ಣನೇ ಇಲ್ಲಿ ಶ್ರೀಮಾತೆ ಅನ್ನೋದಾಗಿ ಸ್ತುತಿಗೊಳ್ತಾ ಇದ್ದರಿಂದ ಶ್ರೀಮಾತೆಗೆ ಗುಣಾತೀತ ಅನ್ನುವಂಥ ನಾಮ. ಮುಂದಿನ ನಾಮ ಸರ್ವಾತೀತ, ಎಲ್ಲವನ್ನು ಮೀರಿದವಳು. ಶ್ರೀಮಾತೆ ಶ್ರೀ ಪರಬ್ರಹ್ಮ ಸ್ವರೂಪ. ಅವಳೇ ಈ ವಿಶ್ವದಲ್ಲಿ ಎಲ್ಲವೂ ಆಗಿದ್ರೂ ಕೂಡ ಆ ಎಲ್ಲವನ್ನು ಮೀರಿ ನಿಂತಿದ್ದಾಳೆ. ಅದನ್ನೇ ಅತ್ಯತಿಷ್ಠ ದಶಾಂಗುಲಂ ಅಂತ ಪುರುಷ ಸೂಕ್ತ ಹೇಳುವಂಥದ್ದು ಅಂತ ಹಿಂದಿನ ನಾಮದಲ್ಲಿ ನಾವು ನೋಡಿದ್ವಿ ಅಲ್ವಾ. ಈ ಪರಬ್ರಹ್ಮ ತತ್ವವನ್ನು ಯಾವ ಶಬ್ದವೂ ತಿಳಿಸಿಕೊಡ್ಲಿಕ್ಕೆ ಸಾಧ್ಯ ಇಲ್ಲ.
ಅವರವರ ಅನುಭವದಲ್ಲೇ ಬರಬೇಕು. ಅದು ವರ್ಣಮಾಲೆಗಳು, ಸಕಲ ಭಾಷೆಗಳು, ವೇದಮಂತ್ರಗಳು ಅವಳಿಂದಲೇ ರೂಪುಗೊಂಡಿದ್ರೂ ಕೂಡ ಯಾವುದರಿಂದಲೂ ಕೂಡ ಅವಳು ಹೀಗೆ ಅಂತ ಖಚಿತವಾಗಿ ಖಡಾಖಂಡಿತವಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅವಳು ಮಾತಿಗೆ, ಮನಸ್ಸಿಗೆ, ಭಾಷೆಗೆ ನಿಲುಕದಂಥ ಆತ್ಮಸ್ವರೂಪಳು. ಹಾಗಾಗಿಯೇ ಸತ್ಯದ ಬಗೆಗೆ ಹೇಳುವಾಗ ಉಪನಿಷತ್ ಹೇಳೋ ಮಾತೊಂದಿದೆ, ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ ಅಂತ. ಮಾತು ಮತ್ತು ಮನಸ್ಸು ಸತ್ಯವನ್ನು ದೂರದಿಂದಲೇ ನೋಡಿ ಅದನ್ನು ಹಿಡಿಲಿಕ್ಕೆ ನಮ್ಮ ಹತ್ರ ಸಾಧ್ಯ ಇಲ್ಲ ಅನ್ನೋದನ್ನು ಮನದಟ್ಟು ಮಾಡಿಕೊಂಡು ಹಿಂದಿರುಗಿದ್ವು ಅಂತ. ಇದರ ಅರ್ಥ ಏನು ಅಂತಂದರೆ, ಇಂದ್ರಿಯ, ಮನಸ್ಸು, ಮಾತುಗಳು ಯಾವುದೂ ಕೂಡ ಈ ಸತ್ಯ ತತ್ವವನ್ನು ಮುಟ್ಟಲಿಕ್ಕೆ ಸಾಧ್ಯ ಇಲ್ಲ, ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ ಅರ್ಥ. ಹಿಂದಿನ ನಾಮಗಳಲ್ಲಿ ಹೇಳಿರುವಂತೆ ಈ ಮಾತೆ ಅಥವಾ ಈ ಸತ್ಯ ತತ್ವ, ಈ ಭಗವತಿ ಲೋಕಾತೀತಳು, ಗುಣಾತೀತಳು, ಶಬ್ದಾತೀತಳು, ಸರ್ವಾತೀತಳು. ಈ ಪರಬ್ರಹ್ಮ ಸ್ವರೂಪವನ್ನು ವರ್ಣಿಸುವಾಗ ಕೃಷ್ಣ ಕೂಡ ಗೀತೆಯಲ್ಲಿ ಹೇಳ್ತಾನೆ, ನ ತದ್ಭಾಸಯತೆ ಸೂರ್ಯೋ ನ ಶಶಾಂಕೋ ನ ಪಾವಕಃ ಯದ್ಗತ್ವಾ ನ ನಿವರ್ತಂತೆ ತದ್ಧಾಮ ಪರಮಮ್ಮಮ. ಈ ಪರಮಧಾಮವಾದ ನನ್ನಲ್ಲಿ ಸೂರ್ಯ ಬೆಳಗೋದಿಲ್ಲ, ಚಂದ್ರ ಉದಯಿಸೋದಿಲ್ಲ, ಅಗ್ನಿ ಉರಿಯೋದಿಲ್ಲ. ಅಲ್ಲಿ ಇಹಲೋಕದ ಅಥವಾ ಲೋಕವೆಂದು ನಾವು ಹೇಳ್ತಾ ಇರುವಂತಹ ಯಾವ ವಸ್ತು, ಯಾವ ವ್ಯಕ್ತಿ, ಯಾವ ಶಕ್ತಿಗಳು ಅಲ್ಲಿಲ್ಲ. ಎಲ್ಲವನ್ನೂ ಮೀರಿದ ಆತ್ಮಸ್ವರೂಪವೇ ನನ್ನ ಪರಂಧಾಮ ಅಂತ ಕೃಷ್ಣ ಭಗವಂತನ ಮಾತು. ಇದೇ ಅರ್ಥದಲ್ಲಿಯೇ ಸರ್ವಾತೀತ, ಎಲ್ಲವೂ ಆಗಿದ್ರು ಯಾವುದೂ ಆಗಿರದೆ ಎಲ್ಲವನ್ನೂ ಮೀರಿರುವ ಆ ಚೈತನ್ಯ ಸ್ಥಿತಿ, ಅದು ಹೀಗೆ ಅಂತ ನಾವು ಹೇಳಲಿಕ್ಕಾಗೋದಿಲ್ಲ. ಸಾಧ್ಯ ಆದರೆ ನಾವು ನಮ್ಮಲ್ಲೇ ಅನುಭವಿಸಬಹುದಾದ ಒಂದು ಪರತತ್ವದ ಸ್ಥಿತಿ ಅಥವಾ ಪರಮಾನಂದದ ಸ್ಥಿತಿ ಅಂತ ಅದರನ್ನು ಜ್ಞಾನಿಗಳು ಹೇಳ್ತಾರೆ. ಶಮಾತ್ಮಿಕ ಅಂತ ಮುಂದಿನ ನಾಮ. ಶಮಸ್ವರೂಪಳು, ಶಾಂತಸ್ವರೂಪಳು ಅಂತ ಇದರ ಅರ್ಥ. ಈ ಪ್ರಪಂಚವನ್ನು ಶಾಂತವಾಗಿರಿಸುವಿಕೆಯೇ ಯಾವಳ ಸ್ವರೂಪವೋ ಅವಳು ಶಮಾತ್ಮಿಕ. ಅಂದರೆ ಎಲ್ಲವನ್ನೂ ಸೃಷ್ಟಿ ಮಾಡುವವಳು ಅವಳೇ, ಆಮೇಲೆ ಎಲ್ಲವನ್ನೂ ಶಾಂತಗೊಳಿಸುವವಳು ಕೂಡ ಅವಳೇ. ಹಾಗೆ ಶಮ ಅಂದರೆ ಮುಕ್ತಿ. ಪ್ರಪಂಚೋಪಶಮಂ ಶಾಂತಂ ಅನ್ನುವಂತಹ ವೇದವಾಕ್ಯದಂತೆ ಮಮ ಮತ್ತು ಮೋಹಗಳನ್ನು ಕಳೆದುಕೊಂಡ ನಿಸ್ಪೃಹ ಮನಸ್ಸು ತನ್ನಲ್ಲೇ ತಾನು ಶಾಂತವಾಗುವ ಸ್ಥಿತಿಯನ್ನು ಶಮ ಅಂತ ಹೇಳ್ತಾರೆ. ಈ ಎರಡೂ ರೀತಿಯ ಶಮ ಅಂದರೆ ಜಗತ್ತಿನ ಶಾಂತತೆ ಮತ್ತು ಮನಃಶಾಂತತೆ, ಇವೆರಡೂ ಸಾಧ್ಯವಾಗೋದು ಈ ಮಾತೆಯಿಂದಲೇ. ಹಾಗಾಗಿ ಅವಳಿಗೆ ಶಮಾತ್ಮಿಕ ಅನ್ನುವಂಥ ನಾಮ. ಅಂದರೆ ಆ ಚೈತನ್ಯ ತತ್ವ ನಮ್ಮೊಳಗೆ ಎಷ್ಟೆಷ್ಟು ಜಾಗೃತಿ ಆಗ್ತದೋ ಅಷ್ಟಷ್ಟು ನಮ್ಮ ಮನಸ್ಸು ಶಾಂತವಾಗ್ತಾ ಹೋಗ್ತದೆ. ಹಾಗೆ ಜಗತ್ತಿನ ಉಪದ್ರವಗಳು ನಮ್ಮ ಮನಸ್ಸಿಗೆ ತಾಗೋದಿಲ್ಲ, ಜಗತ್ತೂ ಕೂಡ ನಮ್ಮ ಪಾಲಿಗೆ ಶಾಂತವಾಗ್ತಾ ಹೋಗ್ತದೆ ಅಂತ ಈ ನಾಮ ಹೇಳ್ತಾ ಇದೆ. ಮುಂದಿನ 177ನೇ ಶ್ಲೋಕ. ಬಂಧೂಕ ಕುಸುಮ ಪ್ರಖ್ಯಾ ಬಾಲಾ ಲೀಲಾ ವಿನೋದಿನಿ ಸುಮಂಗಲಿ ಸುಖಕರಿ ಸುವೇಷಾಢ್ಯ ಸುವಾಸಿನಿ. ಈ ಶ್ಲೋಕದಲ್ಲಿ ಮೊದಲನೇ ನಾಮ ಬಂಧೂಕ ಕುಸುಮ ಪ್ರಖ್ಯ. ಇದರ ಅರ್ಥ ಕೆಂಪು ದಾಸವಾಳದಂತೆ ಕಾಂತಿಯುಳ್ಳವಳು ಅಂತ. ಬಂಧೂಕ ಕುಸುಮ ಅಂತಂದರೆ ಕೆಂಪು ದಾಸವಾಳದಂತೆ ಇರುವಂಥ ಒಂದು ಜಾತಿಯ ಹೂವು. ಆದರೆ ಇವು ದೊಡ್ಡ ಮರಗಳಲ್ಲಿ ಬಿಡುವಂಥ ಕೆಂಪು ಹೂವು ಅಂತ ಹೇಳ್ತಾರೆ. ಇವು ಬಂಗಾಳದ ಕಡೆ ಪ್ರಸಿದ್ಧ ಅಂತ ಹೇಳ್ತಾರೆ. ಒಟ್ಟಿನಲ್ಲಿ ಜಗನ್ಮಾತೆಯ ಮೈ ಕಾಂತಿಯನ್ನು ಈ ಕೆಂಪು ಬಣ್ಣದ ಹೂವಿನ ಕಾಂತಿಗೆ ಹೋಲಿಸಲಾದಂಥ ನಾಮ ಇದು. ಅರುಣವರ್ಣದವಳು ಅಂತ ಇದರ ನಿಜವಾದ ಅರ್ಥ. ಒಂದು ಕಲ್ಪನೆ ನಮಗೆ ಬರಬೇಕಾದ್ರೆ ಉದಾಹರಣೆ ಕೊಡೋದಾದರೆ, ಶಿರಸಿ ಮಾರಿಕಾಂಬೆಯನ್ನು ನೋಡಿದರೆ ಅವಳ ಮೈ ಕಾಂತಿ ಯಾವ ಬಣ್ಣದಲ್ಲಿದೆ, ಅವಳ ಮೈ ಬಣ್ಣ ಹೇಗಿದೆ, ಅದನ್ನು ಅರುಣವರ್ಣ ಅಂತ ನಾವು ತಗೋಬಹುದು. ಮುಂದಿನ ನಾಮ ಬಾಲ. ಬಾಲ ಅಂತಂದರೆ ನಮಗೆಲ್ಲ ಗೊತ್ತೇ ಇದೆ, ಬಾಲೆಯ ರೂಪದಲ್ಲಿರುವವಳು ಅಂತ. ಕನ್ಯಾಕುಮಾರಿ, ಬಾಲೆ, ಹೀಗೆಲ್ಲ ರೂಪದಲ್ಲಿ ಈ ದೇವಿಯೇ ಇದ್ದಾಳೆ ಅಂತ ಈ ನಾಮ ಹೇಳುತ್ತಿದೆ. ಪುಟ್ಟ ಬಾಲೆಯ ಮುಗ್ಧತೆ, ಕಪಟವಿಲ್ಲದ ಶುದ್ಧ ಮನಸ್ಸು ಈ ಜಗನ್ಮಾತೆಯದ್ದು ಅಂತ.
ಈ ಬಾಲಿಕೆಯರು ಅಥವಾ ಈ ಪುಟ್ಟ ಮಕ್ಕಳು ಆಡೋ ರೀತಿಯಲ್ಲೇ ಅವಳು ಈ ಪ್ರಪಂಚವನ್ನು ಸೃಷ್ಟಿಸಿ ಲಯಗೊಳಿಸೋದು. ಹಾಗಾಗಿಯೇ ಅವಳಿಗೆ ಈ ಸೃಷ್ಟಿ ಸ್ಥಿತಿ ಲಯ ಕಾರ್ಯಗಳು ಲೀಲೆ ಅಂದರೆ ಆಟ. ಸೋಲು ಗೆಲುವು ಎಲ್ಲ ಈ ಆಟದಲ್ಲಿ ಇಲ್ಲವೇ ಇಲ್ಲ. ಯಾಕೆಂದರೆ ಅವಳೇ ಇಲ್ಲಿ ಎಲ್ಲವೂ ಆಗಿದ್ದಾಳೆ. ಕೊನೆಗೆ ಉಳಿಯೋದು ಅವಳ ಆಟದಲ್ಲಿ ಆನಂದ ಒಂದೇ ಉಳಿಯುವಂಥದ್ದು. ಇದೇ ಭಾವದ ಹಿನ್ನೆಲೆಯಲ್ಲಿಯೇ ನಮ್ಮಲ್ಲಿ ದೇವಿ ಮಹಾತ್ಮೆ ಅಥವಾ ನವರಾತ್ರಿಯಲ್ಲಿ ಕುಮಾರಿಕಾ ಪೂಜೆ ನಡೆಯುವಂಥದ್ದು. ಬಾಲಾ ತ್ರಿಪುರ ಸುಂದರಿ ಅಂತ ದೇವಿಯನ್ನು ಹೇಳ್ತಾರಲ್ಲ, ಹಾಗೆ ಬಾಲಾ ವಿಕ್ರಮ ನಂದಿತ ಅನ್ನೋ ನಾಮವೂ ಕೂಡ ಒಂದಿದೆಯಲ್ಲ. ಒಟ್ಟಿನಲ್ಲಿ ಬಾಲಾ ಎನ್ನುವಂಥ ಮಂತ್ರಸ್ವರೂಪಿಣಿ ಈ ಮಾತೆಯಾದ್ದರಿಂದ ಈ ಹಿನ್ನೆಲೆಯಲ್ಲಿಯೇ ಈ ಎಲ್ಲ ಅರ್ಥಗಳಲ್ಲಿ ಬಾಲ ಅನ್ನುವಂಥ ನಾಮ ಬಂದಿದೆ ಅಂತ ನಾವು ಗಮನಿಸಬೇಕು. ನಮ್ಮ ಮನಸ್ಸು ಕೂಡ ಆ ಮುಗ್ಧ ಬಾಲಕರ ಮನಸ್ಸಿನಂತಾಗಬೇಕು. ಆಗ ಆ ಮಾತೆಯ ಸ್ಥಿತಿ ಏನು ಅನ್ನೋದು ನಮಗೆ ನಿಜವಾಗಿ ಅರಿವಿಗೆ ಬರ್ತದೆ ಅಂತ ಧ್ವನ್ಯರ್ಥದಲ್ಲಿ ಈ ನಾಮ ಸೂಚಿಸ್ತಾ ಇದೆ. ಲೀಲಾ ವಿನೋದಿನಿ ಅಂತ ಮುಂದಿನ ನಾಮ. ಲೀಲೆಯೇ ವಿನೋದವಾಗಿರುವವಳು, ಈ ಪ್ರಪಂಚ ರಚನಾ ಕ್ರೀಡೆಯಲ್ಲಿ ಅವಳು ಆನಂದಿಸುವವಳು ಅಂತ ಈ ಲೀಲಾ ವಿನೋದಿನಿ ಅನ್ನುವಂಥ ನಾಮ ಹೇಳ್ತಾ ಇದೆ. ಹಿಂದಿನ ನಾಮದಲ್ಲಿ ಹೇಳಿದಂತೆ ಅವಳು ಬಾಲೆ, ಮುಗ್ಧಳು, ಈ ಪ್ರಪಂಚದ ರಚನೆ ಮತ್ತು ನಾಶದ ಆಟದಲ್ಲಿ ಅವಳು ಆನಂದಿಸುವವಳು. ಈ ಲೀಲೆಯಲ್ಲಿ ಮನುಷ್ಯನಿಗೆ ಮನಸ್ಸನ್ನಿಟ್ಟು ಆ ಮನಸ್ಸಿನ ಮೂಲಕ ಪ್ರಾಪಂಚಿಕ ಸೆಳೆತವನ್ನು ಇಟ್ಟು ಅನೇಕ ಕಷ್ಟ ದುಃಖ ನೋವು ವಿಷಾದಗಳಿಂದ ಮನಸ್ಸನ್ನು ಬಳಲಿಸಿ ಮತ್ತೆ ಅಂತರ್ಮುಖವಾಗಿಸಿ ಆ ಮನಸ್ಸಿನ ಮೂಲಕ್ಕೆ ಅಂದರೆ ಅಂತರಾತ್ಮಕ್ಕೆ ಆ ಮನಸ್ಸನ್ನು ಮರಳಿಸುವವಳು. ಹಾಗೆ ನಿಜ ಸ್ವರೂಪದಲ್ಲಿಟ್ಟು ಶಾಂತಳಾಗಿಸುವವಳು. ಇದೇ ಅವಳ ಲೀಲೆ ಆಟ. ಆದರೆ ಇದರ ಜ್ಞಾನ ನಮಗೆ ಇಲ್ಲದೇನೆ ಇರೋದ್ರಿಂದ ಬೆಕ್ಕಿಗೆ ಆಟ ಇಲ್ಲಿಗೆ ಪ್ರಾಣ ಸಂಕಟ ಅನ್ನುವಂತೆ ನಮ್ಮ ಪರಿಸ್ಥಿತಿ ಉಂಟಾಗ್ತದೆ. ಒಮ್ಮೆ ಈ ಮನಸ್ಸು ಅಂತರ್ಮುಖವಾದರೆ ಸೂಕ್ಷ್ಮವಾದರೆ ನಮ್ಮದೇ ಬದುಕಿನಲ್ಲಿ ನಮ್ಮೊಳಗೇ ನೆಲೆಸಿಕೊಂಡಿದ್ದಂಥ ಆ ಚೈತನ್ಯ ನಡೆಸುವ ಆಟ ಅಂದರೆ ನಮ್ಮನ್ನೇ ಗೊಂಬೆಗಳನ್ನಾಗಿಸಿ ಅದು ಆಡ್ತಾ ಇರುವಂಥ ಆಟ ನಮಗೇ ಗೊತ್ತಾಗುತ್ತೆ. ಹಾಗಾಗಿ ಲೀಲಾ ವಿನೋದಿನಿ ಅನ್ನೋ ನಾಮದಿಂದ ಈ ವಿಷಯವನ್ನ ವಾಗ್ದೇವಿಯರು ನಮ್ಮ ಮುಂದೆ ಬಿಚ್ಚಿಡ್ತಾ ಇದ್ದಾರೆ. ಇದನ್ನೇ ಕೃಷ್ಣ ಭಗವದ್ಗೀತೆಯಲ್ಲೂ ಕೂಡ ಹೇಳ್ತಾನೆ. ಈಶ್ವರ ಸರ್ವಭೂತಾನಾಂ ಹೃದ್ದೇಶೇರ್ಜುನ ತಿಷ್ಠತಿ ಭ್ರಾಮಯನ್ ಸರ್ವಲೋಕಾನಿ ಯಂತ್ರಾರೂಢಾನಿ ಮಾಯಯ ಅಂತ ಇದೇ ಅರ್ಥದಲ್ಲಿ ಆ ಶ್ಲೋಕವಿದೆ. ಹಾಗಾಗಿ ಆ ಶ್ಲೋಕದ ಮೂಲಕ ಈ ಲೀಲಾ ವಿನೋದಿನಿ ಅನ್ನೋ ನಾಮವನ್ನು ಅರ್ಥ ಮಾಡ್ಕೋಬೇಕು. ಸುಮಂಗಲಿ ಅಂತ ಮುಂದಿನ ನಾಮ. ಸುಮಂಗಲೆ ಇವಳು, ಮಂಗಳ ಸ್ವರೂಪಿಯಾದ ನಿತ್ಯ ಸುವಾಸಿನಿ ಇವಳು. ಯಾರು ಸುಮಂಗಲಿತ್ವಕ್ಕಾಗಿ ಮನಸಾ ಪ್ರಾರ್ಥಿಸ್ತಾರೋ ಅವರಿಗೆ ಆ ಭಾಗ್ಯವನ್ನು ನೀಡುವ ಮಾತೆ ಅಂತ ಈ ಸುಮಂಗಲಿ ಅನ್ನುವಂತಹ ನಾಮ ಸೂಚಿಸ್ತಾ ಇದೆ. ಇನ್ನೊಂದು ಅರ್ಥ ಅಂತಂದರೆ ಮೋಕ್ಷದಷ್ಟು ಮಂಗಲಕರವಾದ್ದು ಇನ್ನೊಂದಿಲ್ಲ. ತನ್ನ ಜ್ಞಾನದ ಹೊಳಹನ್ನು ಅಥವಾ ತನ್ನ ಅರಿವನ್ನು ತನ್ನ ಭಕ್ತರಲ್ಲಿ ಉಂಟು ಮಾಡಿ ಸಾಧನಾ ತತ್ಪರರಾಗಿ ಅವರು ಜ್ಞಾನ ಪಡ್ಕೊಂಡು ಮೋಕ್ಷ ಪಡೆಯುವಂತೆ ಮಾಡುವಂಥ ದೇವಿ ಇವಳಾದ್ದರಿಂದ ಇವಳಿಗೆ ಸುಮಂಗಲಿ, ಅತ್ಯಂತ ಮಂಗಲಕರವಾದ ಸ್ಥಿತಿಯನ್ನು ತನ್ನ ಆರಾಧಕರಿಗೆ ಕೊಡುವಂಥವಳು ಅಂತ ಈ ನಾಮ ಹೇಳ್ತಾ ಇದೆ. ಸುಖಖರಿ ಅಂತ ಮುಂದಿನ ನಾಮ. ಯಾರು ತನ್ನನ್ನು ಶ್ರದ್ಧಾ ಭಕ್ತಿಯಿಂದ ಅರ್ಚಿಸ್ತಾರೋ ಅವರಿಗೆ ಮಾನಸಿಕ ನೆಮ್ಮದಿಯನ್ನಿತ್ತು ಜ್ಞಾನದ ದಾರಿಯಲ್ಲಿ ಅವರನ್ನು ನಡೆಸಿ ಬ್ರಹ್ಮಾನಂದದ ಸುಖವನ್ನು ನೀಡುವಂಥವಳು ಇವಳು. ಹಾಗಾಗಿ ಇವಳು ಸುಖಕರಿ ಅಂತ ವಾಗ್ದೇವಿಯರು ಹೇಳ್ತಾ ಇದ್ದಾರೆ. ಎಂದೂ ಅಳಿಯದ ನಿಶ್ಚಲವಾದ ಸುಖ ಅಂತಂದರೆ ಅದು ತನ್ನೊಳಗೆ ತಾನು ಆನಂದ ಹೊಂದುವಂತಹ ಸ್ಥಿತಿ, ಮೋಕ್ಷ ಸ್ಥಿತಿ, ಬ್ರಹ್ಮಾನಂದದ ಸ್ಥಿತಿ ಅಂತೆಲ್ಲ ಇದರನ್ನೇ ಹೇಳುವಂಥದ್ದು. ಸ್ವಾನಂದಾಮೃತ ತೃಪ್ತಿ ಅಂತ ನಮ್ಮ ಸಂತರು ಹೇಳ್ತಾರಲ್ಲ, ಆ ರೀತಿಯ ಸ್ಥಿತಿಯನ್ನು ಸುಖದ ಸ್ಥಿತಿ ಅಂತ ಕರೆಯುವಂಥದ್ದು. ಆ ಸುಖವನ್ನು ಕೊಡುವಂಥವಳು ನಮ್ಮೊಳಗೆ ನೆಲೆಸಿಕೊಂಡಂತಹ ಅರಿವಾಗಿರುವಂತಹ ಚೈತನ್ಯ ಮಾತೆಯೇ ಅನ್ನೋದು ನಮಗೆ ಅರಿವಾಗಬೇಕು. ಈ ಸುಖವನ್ನು ಆಸಕ್ತ ಸಾಧಕರಿಗೆ ದಯಪಾಲಿಸುವ ದೇವಿಯಾದ್ದರಿಂದ, ಚೈತನ್ಯವಾದ್ದರಿಂದ ಸುಖಕರಿ ಅನ್ನೋ ನಾಮದಿಂದ ಈ ಒಳಗಿನ ಎಲ್ಲ ಅರ್ಥಗಳನ್ನು ನಮ್ಮ ಮುಂದೆ ಈ ವಾಗ್ದೇವಿಯರು ಬಿಚ್ಚಿಡ್ತಾ ಇದ್ದಾರೆ. ಸುವೇಷಾಢ್ಯ ಅಂತ ಮುಂದಿನ ನಾಮ. ಸುಂದರವಾದ ವೇಷಭೂಷಣಗಳುಳ್ಳವಳು ಅಂತ ಈ ನಾಮದ ಅರ್ಥ.
ದೇವಿ ತನ್ನ ಮೈ ತುಂಬ ಸುಂದರವಾದ ವೇಷಭೂಷಣವನ್ನು ಧರಿಸಿದವಳು ಅಂತ ಒಂದು ಅರ್ಥ. ಸರ್ವಾಂಗ ಸುಂದರಿಯೂ ಸಮೃದ್ಧಳು, ಧನ್ಯಳು, ಎಲ್ಲ ಐಶ್ವರ್ಯ ಸಂಪನ್ನಳು ಆಗಿರುವಂಥವಳು ಈ ಮಹಾಮಾತೆ. ಇವಳ ದರ್ಶನವಾದರೆ ನಮ್ಮ ಮನಸ್ಸು ಶಾಂತವಾಗಿ ಆನಂದ ಹೊಂದುತ್ತೆ. ಈ ನಾಮದಲ್ಲಿ ವಾಗ್ದೇವಿಯರು ನಮಗೆ ಸೂಚ್ಯವಾಗಿ ಹೇಳೋದೇನು ಅಂತಂದರೆ, ಈ ಸರ್ವ ಸಂಪನ್ಮಯಿ, ಸರ್ವೈಶ್ವರ್ಯಮಯಿ, ಸರ್ವ ಸದ್ಗುಣಮಯಿಯಾದ ಮಾತೆಯೇ ನಮ್ಮೆಲ್ಲರ ಹೃದಯದಲ್ಲಿಯೇ ನೆಲೆಸಿದಾಳೆ. ಇದನ್ನ ಪಂಚಪ್ರೇತ ಮಂಚಾಧಿಶಾಯಿನಿ, ಪಂಚಭೂತಗಳಿಂದಾದ ಈ ಶರೀರವನ್ನು ಮಂಚವಾಗಿಸಿ ಮಲಗಿರುವವಳು, ಸುಪ್ತವಾಗಿರುವವಳು ಅನ್ನೋ ನಾಮ ಇದೆಯಲ್ಲ, ಹೃದಯಸ್ಥ ಅನ್ನೋ ನಾಮ ಇದೆಯಲ್ಲ, ಅದೆಲ್ಲ ನಾಮಗಳಿಂದ ನಾವು ಸ್ಪಷ್ಟ ಮಾಡ್ಕೋಬೇಕು. ಇಂತಹ ಪರಮ ಸಂಪತ್ತು, ಅಮೂಲ್ಯ ನಿಧಿಯಾದಂಥ ಈ ಚೈತನ್ಯ ತತ್ವ ನಮ್ಮ ಎದೆಯೊಳಗೇ ಅಡಗಿದೆ. ಇದನ್ನರಿತು ನಮ್ಮ ಮನಸ್ಸನ್ನು ಹೊರಪ್ರಪಂಚದಿಂದ ಸೆಳೆದು ನಮ್ಮ ಹೃದಯದಲ್ಲೇ ಧ್ಯಾನದಲ್ಲಿ ನೆಲೆಗೊಳಿಸಿಕೊಳ್ಬೇಕು. ಧ್ಯಾನದಲ್ಲಿ ನೆಲೆಗೊಳಿಸಿಕೊಂಡು ಆ ಚೈತನ್ಯವನ್ನು ಎಚ್ಚರಿಸಿಕೊಳ್ಬೇಕು ಅನ್ನೋ ಸೂಚನೆಯನ್ನು ಈ ನಾಮ ಕೊಡ್ತಾ ಇದೆ. ಈ ರೀತಿಯ ಸಾಧನೆಯಲ್ಲಿ ನಾವು ತೊಡಗಿಕೊಂಡ್ರೆ ಬಾಹ್ಯ ದೇಹ, ವೇಷ ಭೂಷಣಗಳು ಹೇಗೇ ಇರಲಿ ಅಂಥವರು ಸುವೇಷಧಾರಿಗಳಾಗಿಯೇ ಕಂಡು ಬರ್ತಾರೆ. ಅಂದರೆ ಅಂಥ ಜ್ಞಾನಿಗಳ ವೇಷಭೂಷಣಗಳು, ಅವರ ಹೊರ ಚಿಹ್ನೆಗಳಿಗೆ ಯಾವ ಮಹತ್ವವೂ ಇಲ್ಲ. ಅವರು ಕಂಡುಂಡಂತಹ ಆ ಆತ್ಮ ಸಂಪನ್ನತೆಯೇ ನಮ್ಮನ್ನು ಸೆಳೆದು ಬಿಡುವಂಥದ್ದು. ಅವರ ತೇಜಸ್ಸು, ಓಜಸ್ಸು, ಮಾತು, ನಡೆ, ಆ ರೀತಿಯ ಜ್ಞಾನ ಸಂಪನ್ನರಲ್ಲಿ ಈ ಮಾತೆಯ ಸೌಂದರ್ಯದ ಚಿಹ್ನೆಗಳು ಕಾಣ್ತಾ ಇವೆ. ಯಾಕೆ ಅಂತಂದರೆ ಅವರು ಆರಾಧನೆ ಮಾಡಿ ಗಳಿಸಿಕೊಂಡಿದ್ದು ಅದೇ ಜ್ಞಾನ ಸಂಪನ್ನತೆಯ ತೇಜಸ್ಸನ್ನು, ಅದೇ ನಿಜವಾದ ಐಶ್ವರ್ಯ, ಅದೇ ನಿಜವಾದ ಸುವೇಶ ಅಂತ ಈ ನಾಮ ಹೇಳ್ತಾ ಇದೆ. ಇಂಥವರ ಸಾನ್ನಿಧ್ಯದಲ್ಲಿ ನಮ್ಮ ಮನಸ್ಸು ತುಂಬ ಶಾಂತ ಆಗ್ತದೆ. ಸರಳವಾಗಿ ಹೇಳೋದಾದರೆ ಈ ಮಾತೆಯ ಆರಾಧಕರಲ್ಲಿ ಮಾತೆಯ ರೂಪವೇ ಕಂಡು ಬರ್ತದೆ. ಆ ರೀತಿ ನಮ್ಮ ಶರೀರವನ್ನ ಮಾತೆಯ ಆರಾಧನೆಗೆ ನಾವು ಬಳಸ್ಕೋಬೇಕು ಅನ್ನೋದಾಗಿ ವಾಗ್ದೇವಿಯರು ಇಲ್ಲಿ ನಮಗೆ ಎಚ್ಚರಿಸ್ತಾ ಇದ್ದಾರೆ. ಇದನ್ನ ಉಪನಿಷತ್ತೂ ಕೂಡ ಹೇಳ್ತದೆ, ಬ್ರಹ್ಮವಿದ್ ಬ್ರಹ್ಮ ಇವ ಭವತಿ ಅಂತ. ಬ್ರಹ್ಮವನ್ನ ಅರಿತವನು ಅಂದರೆ ತನ್ನೊಳಗೆ ಬ್ರಹ್ಮವನ್ನ ಅರಿತವನು ಯಾರೋ ಅವನು ಬ್ರಹ್ಮವೇ ಆಗ್ತಾನೆ ಅಂತ ಇದರ ಅರ್ಥ. ಹಾಗೆ ಇಲ್ಲಿ ಮಾತೆಯ ಆರಾಧಕರು ಅಷ್ಟು ಮನಸ್ಸಿಟ್ಟು ಈ ಮಾತೆಯನ್ನ ಜಪಿಸಿದ್ರೆ, ಪಠಿಸಿದ್ರೆ ಆ ಮಾತೆಯ ರೂಪವನ್ನೇ, ಆ ಮಾತೆಯ ಗುಣವನ್ನೇ ಪಡಿತಾರೆ ಅಂತ ಸುವೇಷಾಢ್ಯ ಅನ್ನುವಂಥ ನಾಮ ಹೇಳ್ತಾ ಇದೆ. ಇದರನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಸುವಾಸಿನಿ ಅಂತ ಮುಂದಿನ ನಾಮ. ಇದರ ಅರ್ಥ ಮಂಗಳಕರವಾಗಿರುವವಳು ಅಂತ. ಮಂಗಳಕರವಾದ ಎಲ್ಲ ವಸ್ತುಗಳಲ್ಲೂ ಇವಳು ನೆಲೆಸಿರುವವಳು, ಜೀವನದುದ್ದಕ್ಕೂ ಪತಿಪರಾಯಣೆಯಾದ ಮುತ್ತೈದೆ ಅಂತ ಒಂದು ಅರ್ಥ ಈ ಸುವಾಸಿನಿ ಅನ್ನೋ ನಾಮಕ್ಕೆ. ಶ್ರೀಮಾತೆ ಅಂಥವಳು, ಯಾವಾಗಲೂ ಶಿವಧ್ಯಾನದಲ್ಲೇ ಇರುವಂಥವಳು. ಹಾಗಾಗಿ ಇವಳು ಸುವಾಸಿನಿ. ಸತಿ ಅಂತಲೇ ಅವಳ ಒಂದು ನಾಮವೂ ಇದೆಯಲ್ಲ, ಅದು ಕೂಡ ಈ ಸುವಾಸಿನಿ ಅನ್ನೋ ನಾಮಕ್ಕೆ ಸಮಾನಾರ್ಥಕವಾದದ್ದು ಅಂತ ತಗೋಬೇಕು. ಇನ್ನೊಂದು ಅರ್ಥ ಸುವಾಸಿನಿ ಅಂತಂದರೆ ಒಳ್ಳೆಯ ವಾಸನೆ. ವಾಸನೆ ಅಂತಂದರೆ ಇಲ್ಲಿ ಸಂಸ್ಕಾರ. ಆ ಒಳ್ಳೆಯ ಸಂಸ್ಕಾರವನ್ನು ತನ್ನ ಆರಾಧಕರಿಗೆ ಕೊಡುವಂಥವಳು ಸುವಾಸಿನಿ ಅಂತ ಈ ನಾಮ ಹೇಳ್ತಾ ಇದೆ. ಒಳ್ಳೆಯ ವಾಸನೆಗಳು ಅಂತಂದರೆ ಭಕ್ತಿ ತನ್ಮಯತೆ, ಶುದ್ಧ ಮನಸ್ಸು, ಆ ರೀತಿ ದಿವ್ಯ ಭಾವದ ಅರಿವನ್ನು ತನ್ನೊಳಗೆ ತಾನು ಆವಾಹಿಸಿಕೊಂಡು ಆ ಅರಿವನ್ನು ಪಡೆದುಕೊಳ್ಳುವಿಕೆ, ಇದೆಲ್ಲ ಒಳ್ಳೆಯ ವಾಸನೆಯಲ್ಲಿ ಬರುತ್ತೆ. ಹಾಗಾಗಿ ಇಂತಹ ಒಳ್ಳೆಯ ವಾಸನೆಗಳನ್ನು ತನ್ನ ಭಕ್ತರಲ್ಲಿ ತುಂಬುವವಳು ಅಂತ ಒಂದು ಅರ್ಥ ಇದೆ. ಅದರ ಜೊತೆಗೆ ಎಲ್ಲ ಪೂರ್ವ ಸಂಸ್ಕಾರಗಳೇನಿದೆ ಆ ಭಕ್ತರದ್ದು ಜನ್ಮ ಮರಣಕ್ಕೆ ಕಾರಣವಾಗುವಂಥದ್ದು, ಅದರನ್ನೆಲ್ಲ ಭಸ್ಮ ಮಾಡಿ ಆ ಜನ್ಮ ಮರಣ ಚಕ್ರದಿಂದ ಮನುಷ್ಯರನ್ನ ಎತ್ತಿ ಹಾಕುವಂತಹ ಜ್ಞಾನ ಸಂಸ್ಕಾರವೇ ನಿಜವಾದ ಸುವಾಸನೆ. ಆ ಆತ್ಮಜ್ಞಾನವೇ ನಿಜವಾದ ಸುವಾಸನೆಯಾದ್ದರಿಂದ ಈ ಪ್ರಜ್ಞಾನದ ದಾರಿಯಲ್ಲಿ ತನ್ನನ್ನು ಆರಾಧಿಸುವ ಶ್ರದ್ಧಾಳುಗಳನ್ನು ನಡೆಸುವಂಥವಳು ಇವಳು. ಆ ಆತ್ಮಜ್ಞಾನದ ಪ್ರಬೋಧದಿಂದ ಅವರ ಬದುಕನ್ನು ಅರಳಿಸುವ ಸುವಾಸಿನಿ ಇವಳು ಅಂತ ಈ ನಾಮ ಹೇಳ್ತಾ ಇದೆ.
ಜೊತೆಗೆ ಈ ಪ್ರಕೃತಿಯಲ್ಲಿ ಕಾಣಸಿಗುವಂತಹ ಪ್ರತಿಯೊಂದು ಸುವಾಸನೆಯೂ ಕೂಡ ಆಕೆಯಿಂದಲೇ ಇಡಲ್ಪಟ್ಟಿದ್ದು ಅಂತ ಒಂದು ಅರ್ಥವೂ ಕೂಡ ಈ ಸುವಾಸಿನಿ ಅನ್ನೋ ನಾಮಕ್ಕಿದೆ. ಮುಂದಿನ 178ನೇ ಶ್ಲೋಕ. ಸುವಾಸಿನ್ಯರ್ಚನ ಪ್ರೀತಾ ಶೋಭನಾ ಶುದ್ಧ ಮಾನಸ ಬಿಂದು ತರ್ಪಣ ಸಂತುಷ್ಟ ಪೂರ್ವಜಾತ್ರಿಪುರಾಂಬಿಕಾ. ಈ ಶ್ಲೋಕದ ಮೊದಲನೇ ಸಾಲಿನಲ್ಲಿ 2 ನಾಮಗಳು ಸೇರಿಕೊಂಡು ಒಂದು ಉದ್ದ ನಾಮ ಆಗಿದೆ. ಅದನ್ನು ಗಮನಿಸಿಕೊಳ್ಬೇಕು. 2 ನಾಮಗಳು ಸೇರಿದ್ದು ಅದನ್ನು ಬೇರ್ಪಡಿಸೋದು ಸುವಾಸಿನ್ಯರ್ಚನ ಪ್ರೀತ ಆಶೋಭನ ಅಂತ. ಇದನ್ನು ಸರಿಯಾಗಿ ಗಮನಿಸಿಕೊಳ್ಬೇಕು. ಮೊದಲನೇ ನಾಮ ಸುವಾಸಿನ್ಯರ್ಚನ ಪ್ರೀತ. ಅದರ ಅರ್ಥ ಏನು ಅಂತ ನೋಡೋದಾದರೆ, ಸುವಾಸಿನಿಯರ ಅರ್ಚನೆಯಿಂದ ಪ್ರೀತಳಾಗುವವಳು ಅಂತ ಇದರ ಅರ್ಥ. ಸಾಮಾನ್ಯ ಸ್ತ್ರೀಯರಾದರೂ ಕೂಡ ನಮ್ಮೆಲ್ಲರ ಅಂತರಂಗದಲ್ಲಿ ಶ್ರೀಮಾತೆಯೇ ನೆಲೆಯಾಗಿರೋದ್ರಿಂದ ಯಾರೇ ಆಗಲಿ ಶ್ರದ್ಧಾಭಕ್ತಿಯಿಂದ ಅವಳನ್ನು ಅರ್ಚನೆ ಮಾಡ್ತಾರೋ, ಸ್ಮರಣೆ ಮಾಡ್ತಾರೋ, ಭಜನೆ, ಪ್ರಾರ್ಥನೆ, ಸ್ತುತಿಯನ್ನು ಮಾಡ್ತಾರೋ, ಅವರು ಯಾರು ಬೇಕಾದರೂ ಆಗಿರಲಿ, ಆ ಅರ್ಚನೆಯನ್ನು, ಅವರ ಶ್ರದ್ಧಾ ಭಕ್ತಿಯನ್ನು ಈ ಮಾತೆ ತುಂಬ ಪ್ರೀತಿಯಿಂದ ಸ್ವೀಕಾರ ಮಾಡಿ ಅದಕ್ಕನುಗುಣವಾಗಿ ಅವರಿಗೆ ಫಲವನ್ನು, ಅನುಗ್ರಹವನ್ನು ನೀಡ್ತಾಳೆ ಅಂತ ಈ ನಾಮ ಹೇಳ್ತಾ ಇದೆ. ಮುಂದಿನ ನಾಮ ಆಶೋಭನ. ಓದುವಾಗ ಗಮನಿಸಿಕೊಳ್ಬೇಕು. ಆಶೋಭನ ಅಂತ ಈ ನಾಮ. ಆಶೋಭನ ಅಂತಂದರೆ ಅಪಾದಮಸ್ತಕವಾಗಿ ಮಂಗಳತ್ವವನ್ನು ಹೊಂದಿರುವಂಥವಳು ಅಂತ ಅರ್ಥ. ಈ ಮಂಗಳತ್ವ ಎಲ್ಲ ಕಡೆ ತುಂಬಿಕೊಂಡಿದೆ. ಎಲ್ಲುಂಟು ಎಲ್ಲಿಲ್ಲ ಅಂತ ನಾವು ಯೋಚಿಸುವಂತೆ ಇಲ್ಲ. ಇದು ವಿಶ್ವವ್ಯಾಪಿಯಾದ ಶುಭಕರವಾದ ಸ್ಥಿತಿ, ಮಂಗಳ ಸ್ಥಿತಿ. ಹೇಗೆ ಈ ವಿಶ್ವವ್ಯಾಪಿಯಾಗಿ ಭಗವಂತ ಎಲ್ಲ ಕಡೆ ಇದ್ದಾನೆ, ಹಾಗೆ ನಮ್ಮ ದೇಹದ ಕಣಕಣದಲ್ಲೂ ತುಂಬಿಕೊಂಡಿದ್ದಾನೆ. ಅದೇ ಚೈತನ್ಯವನ್ನೇ ಇಲ್ಲಿ ಆಶೋಭನಾ ಸ್ಥಿತಿ ಅಂತ ಹೇಳ್ತಾ ಇರುವಂಥದ್ದು. ವಿಶ್ವರೂಪವನ್ನ ನೋಡ್ತಾ ಇರುವಾಗ ಅರ್ಜುನನಿಗೆ ಇಡೀ ವಿಶ್ವದ ಸಕಲ ವಸ್ತುವನ್ನು ತನ್ನಲ್ಲೇ ಧಾರಣೆ ಮಾಡಿಕೊಂಡಂತಹ ಒಂದೇ ಭಗವತ್ತತ್ವ ಗೋಚರಿಸಿತ್ತು ಅಲ್ವಾ. ಆ ಭಗವತ್ತತ್ವವೇ ಆಶೋಭನ. ಅಂದರೆ ಎಲ್ಲಿ ಬೇಕಾದರೂ, ಹೇಗೆ ಬೇಕಾದರೂ, ಯಾವಾಗಲೂ ಇರುವಂತಹ ಮಂಗಳಕರವಾದ ತತ್ವ. ಅದರ ಅನುಸಂಧಾನವನ್ನು ನಾವು ಯಾವಾಗ ಬೇಕಾದರೂ ಮಾಡಬಹುದು, ಯಾವ ಸ್ಥಿತಿಯಲ್ಲಿ ಬೇಕಾದರೂ ಮಾಡಬಹುದು. ಇದಕ್ಕೆ ಶುಭ ಅಶುಭ ಅನ್ನುವಂಥ ಯಾವ ಮನಸ್ಥಿತಿಯೂ ಇಲ್ಲ ಅಂತ ಈ ನಾಮ ಹೇಳ್ತಾ ಇದೆ. ಸುಖ ಇರಲಿ, ದುಃಖ ಇರಲಿ, ನೋವಿರಲಿ, ವಿಷಾದ ಇರಲಿ, ವಿರಕ್ತಿ, ಸಂಕಟ, ಸಮಸ್ಯೆ ಏನೇ ಇರಲಿ, ಆನಂದದ ಸಮಾರಂಭವೇ ಇರಲಿ, ಹುಟ್ಟು ಸಾವು ಏನೇ ಇರಲಿ, ನಾವು ಅಮಂಗಳ ಅಂತ ಯಾವುದನ್ನು ಬಗೀತೀವೋ ಆ ಸ್ಥಿತಿಯೇ ಇರಲಿ, ನಾವು ನಮ್ಮ ಕರ್ತವ್ಯವನ್ನು ಆ ಸಂದರ್ಭದಲ್ಲಿ ಬಿಡದೆ ಮಾಡ್ತಾ ಮಾಡ್ತಾ ನಮ್ಮ ಅನುಸಂಧಾನ ಮಾತ್ರ ಈ ಮಂಗಳಪ್ರದವಾದ ಭಗವತ್ತತ್ವದ್ದೇ ಆಗಿರಬೇಕು ಅನ್ನೋದನ್ನು ಈ ನಾಮ ನಮಗೆ ಒಳಗಿಂದ ಹೇಳ್ತಾ ಇದೆ. ಜೀವನ, ಬದುಕು ಯಾವ ಘಟ್ಟದಲ್ಲಿ ಹೇಗೆ ಬರಲಿ, ನಮ್ಮ ಅನುಸಂಧಾನ ಮಾತ್ರ ಈ ಭಗವತ್ ಶಕ್ತಿದಿರಬೇಕು, ಭಗವತ್ತತ್ವದ್ದಿರಬೇಕು. ಎಲ್ಲೆಲ್ಲೂ ಇದೆ ಈ ಚೈತನ್ಯ, ಯಾವಾಗಲೂ ಇದೆ. ನಮ್ಮ ಜೀವನವೂ ಅದೇ, ನಮ್ಮ ಮರಣವೂ ಅದೇ ಅನ್ನೋದನ್ನು ನಾವು ನೆನಪಿಟ್ಕೊಂಡು ಈ ಚೈತನ್ಯದ ಸ್ಮರಣೆಯೇ ನಮ್ಮೆಲ್ಲ ಸಂದಿಗ್ಧತೆ, ದ್ವಂದ್ವ, ಚಿಂತೆ, ಸಂಕಟ, ನೋವುಗಳಿಗೆ ದಿವ್ಯ ಔಷಧಿ. ಇದೇ ನಮ್ಮನ್ನು ಈ ಬದುಕಿನ ಕಷ್ಟಗಳಿಂದ ಪಾರು ಮಾಡುವಂಥದ್ದು ಅನ್ನೋದನ್ನು ನಾವು ಮತ್ತೆ ಮತ್ತೆ ನೆನಪು ಮಾಡಿಕೊಂಡು, ಹಾಗೇ ಇದು ಆಂತರಂಗಿಕ ದೈವತ್ವಕ್ಕೂ ಕೂಡ ನಮ್ಮನ್ನು ಸೆಳೆಯುವಂಥದ್ದು ಅಂತ ಈ ನಾಮ ಹೇಳುವಂಥ ಸೂಚನೆಯನ್ನು ನಾವು ಅರ್ಥ ಮಾಡಿಕೊಂಡು ಪದೇ 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 ಈ ದೈವಿ ಸ್ಮರಣೆಯನ್ನು ಮಾಡ್ತಾನೇ ಇರಬೇಕು. ಯಾಕೆಂದರೆ ಜೀವನದ ಸ್ಥಿತಿ ಯಾವುದೇ ಇರಲಿ, ಈ ಮಂಗಳದ ಸ್ಮರಣೆ ಸದಾಕಾಲ ನಮ್ಮನ್ನು ಮಂಗಳದೆಡೆಗೆ ನಡೆಸುತ್ತೆ. ನಮ್ಮನ್ನು ಈ ಜೀವನದ ಸಂಕಟಗಳಿಂದ, ಮರಣದ ಸಂಕಟಗಳಿಂದ ಪಾರು ಮಾಡುವಂಥದ್ದು ಅನ್ನೋದನ್ನು ಆಶೋಭನ ಅನ್ನುವಂಥ ನಾಮ ಹೇಳ್ತಾ ಇದೆ. ಯಾವಾಗಲೂ ಈ ನಾಮವನ್ನು ನೆನೀತಾ ಇದ್ದರೆ ಅಂಥವರಿಗೆ ಮಂಗಳವಾಗುವುದರಲ್ಲಿ ಯಾವ ಸಂಶಯವೂ ಇಲ್ಲ. ಯಾವಾಗಲೂ ಈ ನಾಮಸ್ಮರಣೆಯನ್ನು ಮಾಡಿಕೊಂಡು ಈ ಭಗವತ್ತತ್ವದ ನೆನಪನ್ನು ಮಾಡಿಕೊಂಡು ನಮ್ಮ ಬದುಕನ್ನೇ
ಮಂಗಳಮಯವಾಗಿ ನಾವು ಮಾಡ್ಕೋಬೇಕು ಅನ್ನೋದಾಗಿ ವಾಗ್ದೇವಿಯರ ಒಳಧ್ವನಿ. ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಅನುಸಂಧಾನ ಮಾಡಿಕೊಂಡು ನಮ್ಮ ಬದುಕಿನ ಧನ್ಯತೆಯನ್ನು ನಾವು ಪಡಿಬೇಕು ಅನ್ನೋದಾಗಿ ವಾಗ್ದೇವಿಯರ ಆಶಯವಿದೆ. ಇದನ್ನು ಗಮನಿಸಿಕೊಳ್ಬೇಕು. ಮುಂದಿನ ನಾಮಗಳನ್ನು ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಕೇಳೋಣ. ನಮಸ್ಕಾರ.